ಶ್ರೀ ಮದತಣಿ ಮುರಗೇಂದ್ರ ಮಹಾಶಿವಯೋಗಿಗಳ 95ನೇ ಜಾತ್ರಾ ಮಹೋತ್ಸವ, ಶ್ರೀ ಮೃತ್ಯುಂಜಯ ಮಹಾಂತ ಪ್ರಶಸ್ತಿ ಪ್ರದಾನ, ಶಿವಾನುಭವ ಚಿಂತನ, ವಚನ, ನೃತ್ಯ ಹಾಗೂ ಗಾಯನವು ಜನವರಿ 30ರಿಂದ ಫೆಬ್ರವರಿ 3ರವರೆಗೆ ಶ್ರೀ ಮುರುಘಾ ಮಠದಲ್ಲಿ ಜರುಗಲಿದೆ ಎಂದು ಮುರುಘಾ ಮಠದ ಶ್ರೀಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮೀಜಿ ತಿಳಿಸಿದರು. ಇವತ್ತು ಬಹಳಷ್ಟು ಹೆಸರನ್ನು ಮಾಡಿರುವಂತಹ ಜಾತ್ರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ, ಧಾರವಾಡ ಮುರುಘಾ ಮಠದ ಜಾತ್ರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೂಜ್ಯ ಶ್ರೀ ಲಿಂಗೈಕ್ಯ ಅತಣಿ ಮುರಗೇಂದ್ರ ಮಹಾಶಿವಯೋಗೀಶ್ವರರ ಜಾತ್ರೆ ಮುರುಘಾ ಮಠದ ಅತಿ ಮುಖ್ಯ ವಾರ್ಷಿಕ ಸಮಾರಂಭ. ಇದನ್ನು ಪ್ರತಿ ವರ್ಷ ಅತ್ಯಂತ ವೈಭವದಿಂದ ನಡೆಸುತ್ತಾ ಬಂದಿದೆ. ಜನವರಿ 30ರ ಬೆಳಗ್ಗೆ 9ಕ್ಕೆ ಪ್ರಭುಸ್ವಾಮಿ ಮಠದ ಶ್ರೀ ಗುರುಸಿದ್ಧ ಸ್ವಾಮೀಜಿ ನೇತೃತ್ವದಲ್ಲಿ ಷಟಸ್ಥಳ ಧ್ವಜಾರೋಹಣ ನೆರವೇರಲಿದ್ದು, ಸಂಜೆ 7ಕ್ಕೆ ಜಾತ್ರಾ ಮಹೋತ್ಸವ ಉದ್ಘಾಟನೆಯಲ್ಲಿ 3000 ಮಠದ ಶ್ರೀ ಗುರುಸಿದ್ಧ ರಾಜ ಯೋಗೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಜಾತ್ರಾ ಮಹೋತ್ಸವ ಸಮಾರಂಭ ಉದ್ಘಾಟಿಸುವರು ಎಂದು ತಿಳಿಸಿದರು. ಅದೇ ರೀತಿ ಫೆಬ್ರವರಿ 3ರಂದು ಸಂಜೆ 4ಕ್ಕೆ ಶ್ರೀ ಮದತಣಿ ಮುರಗೇಂದ್ರ ಮಹಾಶಿವಯೋಗಿಗಳವರ ರಥೋತ್ಸವವು ನಡೆಯಲಿದ್ದು, ಚಂದ್ರಶೇಖರ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸಮ್ಮುಖದಲ್ಲಿ ನಾಡಿನ ವಿವಿಧ ಮಠಾಧೀಶರು ಸಮ್ಮುಖ ವಹಿಸುವರು. ಈ ಸಮಾರಂಭದಲ್ಲಿ ಶ್ರದ್ಧಾಭಕ್ತಿಯಿಂದ ಸಕಲ ಸದ್ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಅವರು ಈ ವೇಳೆ ಕೋರಿದರು. ಇತ್ಯಾದಿ ಸಾಂಸ್ಕೃತಿಕವಾಗಿ ಇವತ್ತು ಬಹಳಷ್ಟು ಹೆಸರನ್ನು ಮಾಡಿರುವಂತಹ ಜಾತ್ರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ, ಧಾರವಾಡ ಮುರುಘಾ ಮಠದ ಜಾತ್ರೆ. ಇಂತಹ ಧಾರವಾಡ ಮುರುಘಾ ಮಠದ ಜಾತ್ರಾ ಮಹೋತ್ಸವ ಈ ಸಲ ಫೆಬ್ರವರಿ 3ನೇ ತಾರೀಕಿಗೆ ಅದೇ. ಅದಕ್ಕಿಂತ ಪೂರ್ವದಲ್ಲಿ ಜನವರಿ 24ರಿಂದ ಶರಣರ ಜೀವನ ದರ್ಶನ ಅನ್ನತಕ್ಕಂಥ ಪ್ರವಚನ ಕೂಡ ಪ್ರಾರಂಭಗೊಂಡು ಇವತ್ತ ಪ್ರವಚನ ಮುಕ್ತಾಯ ಸಮಾರಂಭ. ಸುದ್ದಿಗೋಷ್ಠಿಯಲ್ಲಿ ಅನೇಕ ಮಹನೀಯರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.